ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ 5 ವರ್ಷಕ್ಕೋಸ್ಕರ ಇವತ್ತು ಚುನಾವಣೆ ನಡೀತಾ ಇದೆ. ನಾನು ಮತ್ತು ರಾಜು ಕಾಗೆ ಅವರ ನೇತೃತ್ವದಲ್ಲಿ ರೈತ ಸಹಕಾರಿ ಪೆನಾಲನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅವರೆಲ್ಲರ ಪರವಾಗಿ ನಾವು ಪ್ರಚಾರ ಕೂಡ ಮಾಡಿದ್ದೀವಿ. ಬಹುತೇಕ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ರೈತ ಪೆನಾಲನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ನನಗೂ ಕೂಡ ಆತ್ಮವಿಶ್ವಾಸ ಇದೆ. ರೈತ ಸಹಕಾರಿ ಪೆನಾಲು ಭಾಳ ದೊಡ್ಡ ಅಂತರದಿಂದ ಈಗಾಗಲೇ ಒಂದು ಗೆದ್ದು ಬರುತ್ತೆ. ಆಮೇಲೆ ಈಗಾಗಲೇ ಒಂದು ಅವಿರೋಧ ಆಗಿದೆ. 12 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕಾಗಿರ್ತಕ್ಕಂಥದ್ದಿದೆ. ಯಾವುದೇ ಥರದ ಆತಂಕ, ಭಯ ಅಥವಾ ಯಾವುದೂ ಇಲ್ಲ. ಭಾಳ ಕ್ಲೀನ್ ಶೀಪ್ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ. ಜನರು ಆಶೀರ್ವಾದ ಮಾಡ್ತಾರೆ ಮತ್ತು ಜನರ ವಿಶ್ವಾಸವನ್ನು ನಾವು ಕಾಯ್ಕೊಂಡಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಕೈ ಬಿಡಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ ಮತ್ತು ನಮ್ಮ ಪೆನಾಲ್ ಗೆದ್ದು ಬರುತ್ತೆ. ಸರ್, ಕಳೆದ 20 ವರ್ಷದಲ್ಲಿ ಈ ಪರಿ ಚುನಾವ ಆಗಲಿಲ್ಲ ಸರ್. ಇಷ್ಟೇ ಹಾಕಿ ಬರೀ ಜಿದ್ದಾಜಿದ್ದಿನ ಕಣಕ್ಕೆ ಬಂದಿದೆ. ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಪ್ರತಿ ವರ್ಷ ಚುನಾವಣೆ ಆಗುತ್ತೆ, 5 ವರ್ಷಕ್ಕೊಂದ್ಸರಿ. ಯಾವುದೇ ಥರದ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಭಾಳ ಸರಳವಾಗಿ ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಅರೆ, ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ನಿರಾಶೆ ಆಗುತ್ತೆ ಅಂತ ನೋಡ್ರಿ. ಯಾಕಂದರೆ ಅವ್ರು 0% ಬಡ್ಡಿ ತರ್ತೀನಿ, ನಾನು ಪೆನಲ್ ಗೆದ್ರಿ ಅಂತ ಹೇಳಿದ್ದಾರೆ. ಈ 0% ಇಲ್ಲ, ಅವ್ರ ಪೆನಲ್ಲೂ ಇಲ್ಲ, ಎಲ್ಲೋ ಒಂದು ಕಡೆ ನಿರಾಶೆ ಆಗುತ್ತೆ ಅಂತ ಅದನ್ನು ಅವರೇ ಹೇಳ್ಬೇಕು. 0% ಏನು ಹೇಳಿದಾರೋ ಅದನ್ನು ಅವರೇ ಉತ್ತರ ಕೊಡಬೇಕು. ಅಮಿತ್ ಶಾ ಅವರಿಂದ ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ಹೇಳಿದರು. ನಾನು ಕೂಡ ಹೇಳಿದ್ದೇನೆ, ಒಂದು ವೇಳೆ ನಮ್ಮ ಪೆನಾಲ್ ಆರಿಸಿ ಬಂದ ಮೇಲೆ ಆಡಳಿತ ಮಂಡಳಿ ಜಾರಿಗಿದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಕಾರ್ಖಾನೆಗೆ ಸಾಲ ತಂದದ್ದಾದರೆ ಇವ್ರನ್ನೆಲ್ಲರನ್ನೂ ರಾಜೀನಾಮೆಯನ್ನು ಕೊಡಿಸಿ ಅವ್ರನ್ನೇ ಅಧ್ಯಕ್ಷ ಮಾಡ್ತಾನೆ ಅಂತ ಹೇಳಿದ್ದೀನಿ. ಅದಕ್ಕೆ ಈಗೂ ಬದ್ಧದನ್ನು. ಸರ್, ಈಗ ಮೂಲ ಕಾಂಗ್ರೆಸ್ಸಿಗರೂ ಎಲ್ಲ ಒಂದಾಗಿದ್ದಾರೆ ಸರ್. ಸ್ವಾಭಿಮಾನಿ ಪೆನಲ್, ರೈತ ಸ್ವಾಭಿಮಾನಿ ಪೆನಲ್ ಮಾಡಿಕೊಂಡು ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಸರ್? ಮೂಲು ಹೊಸದು ಹಳೇದು ಹಸೋದು ಅಂತಕ್ಕಂಥದ್ದಿಲ್ಲ. ಎಲ್ಲರೂ ನಮ್ಮ ಜೊತೆಗೇ ಇದ್ದಾರೆ. ಒಬ್ಬಿಬ್ಬರು ಆತ್ಮ ತೃಪ್ತಿ ಇಲ್ಲದಕ್ಕೆ ಕೆಲವೊಬ್ರು ಯಾರಾದರೂ ಹೋಗಿರ್ಬೋದು. ಅದ್ರ ಬಗ್ಗೆ ಭಾಳ ನಾವೇನು ತಲೆ ಕೆಡಿಸ್ಕೊಳ್ತಾರೆ. ಅವರೆಲ್ಲ ಆವತ್ತು ನಡೆದೂ ಕೂಡ ನಾನು ಕಾಂಗ್ರೆಸ್ ಸೇರಿದಂಗೆ ಹಿಡ್ಕೊಂಡು ಅಸಮಾಧಾನ ಅವರಲ್ಲಿ ಇದ್ದೇ ಇತ್ತು. ಈಗ ಹೊರಗೆ ಬಂದಿದೆ ಅಷ್ಟೇ. ಅವತ್ತೂ ಅವರು ಈ ಸ್ವಇಚ್ಛೆಯಿಂದ ಬಂದಿರತಕ್ಕಂಥದ್ದಲ್ಲ. ಅವ್ರಿಗೂ ಕೂಡ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇರಬೇಕು ಅಂತೇಳಿ ಇದ್ದದ್ದು ಅಷ್ಟೇ. ಅದನ್ನು ಬಿಟ್ಟರೆ ಏನು ಬೇರೆ ಅವತ್ತೂ ಅವ್ರು ಯಾರ್ಯಾರು ಕೂಡಿದ್ರು ಇವತ್ತು ಅವರು ಕೂಡಿದ್ದಾರೆ. ಅದರಿಂದ ಏನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಆನೆ ಪ್ರಮಾಣಕ್ಕೆಲ್ಲ ಕರಿತಾ ಇದ್ದಾರೆ ಸೌದಿ ಅವ್ರನ್ನ. ಆನೆ ಪ್ರಮಾಣಕ್ಕೆಲ್ಲ ಕರಿತಾ ಇದ್ದಾರೆ ಗಜಾನನ ಮಂಗಸೂಳಿ ಅವರು. ಏನು ಆನೆಗಿನಿ ಏನೋ ಮಾತು ಕೊಟ್ಟಿದ್ರಿ ಅಂತೆ ನೀವು ಅವರಿಗೆ? ಏನು, ನಾನು ಯಾವುದೇ ಮಾತು ಕೊಟ್ಟಿಲ್ಲ. ನಾನು ಯಾವುದೇ ಅಂತ ಆಶ್ವಾಸನೆ ಕೊಡೋಕೆ ನಾನೇನು ಹೈಕಮಾಂಡು ಅಲ್ಲ. ಅವರು ಹೈಕಮಾಂಡ್ ಕೇಳ್ಕೋಬೇಕು. ಅದನ್ನೇನಾದರೂ ಅವ್ರಿಗೆ ಆಸೆ ಇದ್ದರೆ ಅದನ್ನು ಈಡೇರಿಸುವಂಥ ಕೆಲಸ ಮಾಡಲಿ. ನಾನೇನು ಆನೆನೂ ಇಲ್ಲ, ಪ್ರಮಾಣವೂ ಇಲ್ಲ. ನಾನೇನು ಅವ್ರಿಗೆ ಆಶ್ವಾಸನೆಯೂ ಕೊಟ್ಟಿಲ್ಲ. ಸರ್, ಎಷ್ಟು ಹೇಳ್ತಾರೆ ಟೋಟಲ್ ಸರ್? ಇದು ಸುಮಾರು ಕೋರ್ಟ್ನಿಂದ ಬಂದದ್ದು ಎಲ್ಲ ಸೇರಿಕೊಂಡು ಸುಮಾರು 10,000ವರೆಗೆ ಆಗುತ್ತೆ. ಅದರಲ್ಲಿ ಒಂದು 8,000ವರೆಗೆ ಮತದಾನ ಆಗ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಸರ್, ಯತೀಂದ್ರ ಅವರ ಹೇಳಿಕೆ ಸದ್ಯ ಈಗ ರಾಜ್ಯಾದ್ಯಂತ ಒಂದು ರೀತಿ ಚರ್ಚೆ ಗ್ರಾಸವಾಗಿದೆ. ನಿನ್ನೆನೂ ಕೂಡ ನಾನು ಹೇಳಿದ್ದೀನಿ, ಅವರವರು ವೈಯಕ್ತಿಕ ಅಭಿಪ್ರಾಯಗಳು ಹೇಳಲಿಕ್ಕೆ ಏನು ತಪ್ಪಿಲ್ಲ, ಹೇಳ್ಬೋದು. ಆದರೆ ಏನೇ ಇದ್ದರೂ ಸಹಿತ ನ್ಯಾಷನಲ್ ಪಾರ್ಟಿಗಳು ಅದು ನ್ಯಾಷನಲ್ ಲೆವೆಲ್ದಲ್ಲಿ ಡಿಸೈಡ್ ಆಗುತ್ತೆ. ಯಾರ ನೇತೃತ್ವ, ಯಾರ ಮುಖ್ಯಮಂತ್ರಿ, ಯಾರ ನೇತೃತ್ವದಲ್ಲಿ ಹೋಗಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ತೀವಿ. ಅದು ಮುಂದುವರೆದು ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ನಿನ್ನೆ ಬೆಳಗಾಂದಲ್ಲಿ ಹೇಳಿದ್ದಾರೆ, ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮೊದಲು ಗೊತ್ತಿದ್ದದ್ದು ವಿಷಯ. ಈಗ ಅವರು ಓಪನ್ ಆಗಿ ಹೇಳಿದ್ದಾರೆ. ತಾವು ಅದ್ರ ಬಗ್ಗೆ ಏನಾದ್ರು ಆಕಾಂಕ್ಷೆ ಸಚಿವ ಸ್ಥಾನ ಆ ಸಂದರ್ಭ ಬರಲಿ, ಆವಾಗ ಅದ್ರ ಬಗ್ಗೆ ಪ್ರತಿಕ್ರಿಯೆ. ನಾನು ಡಿಸೆಂಬರ್ ಕಳೆದ ಮೇಲೆ ಜನವರಿಯಲ್ಲಿ ಶುಕ್ರದೇಶ ಬರ್ತದೆ ಅಂತ ಹೇಳಿದ್ದು ನಿಜ. ಅದು ಬರುತ್ತೆ, ಅದರಲ್ಲಿ ಯಾವುದೂ ಕೂಡ ಆತಂಕ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ 15 ದಿನ ಉಳಿತು ನಮ್ಮ ಶಾಸಕರು ಸಚಿವರಾಗೋಕ್ಕೆ ಅಂತ ಹರ್ಷ. ಸೋಷಿಯಲ್ ಮೀಡಿಯಾದ ನೋಡಿ, ಈಗ ಯತೀಂದ್ರ ಹೇಗೆ ಹೇಳಿದಾರೋ ಹಂಗೆ ನಮ್ಮ ಫಾಲೋವರ್ಸ್ನು ಕೂಡ ನಮ್ಮದ ಬಗ್ಗೆ ಹೇಳ್ತಿರ್ತಾರೆ. ಅವ್ರ ಭಾವನೆ, ಅವರವರ ಭಾವಕ್ಕೆ ಅವರವರ ಭಕ್ತಿ. ಸರ್, ಕ್ಯಾಬಿನೆಟ್ ಆಸೆ ಪಡ್ತಿದ್ದಾರಾ ಅಥವಾ ಬೇರೆ ಯಾವ್ದಾದ್ರು ಇದೆ ಸರ್? ಯಾವುದು?
ಸಚಿವ ಸ್ಥಾನ ನಾನು ಯಾವಾಗಲೂ ಯಾವುದೂ ಕೇಳಿ ಪಡ್ಕೊಂಡಿರ್ತಕ್ಕಂಥದ್ದಲ್ಲ. ತಾನೇ ಬರುತ್ತೆ. ಅದು ಭಗವಂತನ ದಯಾ, ಅದು ಹೈಕಮಾಂಡದ ಇಚ್ಛೆ. ಅದರಿಂದ ಅವ್ರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತೆ ಡಿಸೆಂಬರ್ ಲಕ್ಕಿ ಇದೆ. ಎಷ್ಟು ಸಲ ಹೇಳ್ಬೇಕು ನಿಮಗೆ? ಬಟ್ ಏನಾರೆ ಎಷ್ಟು ಸಲ ಹೇಳ್ಬೇಕು? ನಮಗೂ ಆಸೆ ರೀ. ನಮಗೂ ಆಸೆ ಇದೆ. ಥ್ಯಾಂಕ್ ಯು. ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.